ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಚಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಜಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂ ಸನವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾತಸ್ಮದಿಷ್ಟಾರ್ಥಸಿದ್ಧಜೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಸ್ಯಮಂತೋಪಾಖ್ಯಾನದ ವಿಷಯವಾಗಿ ನೋಡಲಿಕ್ಕಿದ್ದೇವೆ. ಚತುರ್ಥಿಯ ದಿವಸವಾದ ಇಂದು ನಾವು ಈ ಸ್ಯಮಂತಕೋಪಾಖ್ಯಾನ ಕೇಳಲೇಬೇಕು. ಅದು ಇವತ್ತಿನ ದಿವಸ ಮಾತ್ರ ಅಷ್ಟೇ ಅಲ್ಲ, ನಮಗೇನು ತಲೆಯಲ್ಲಿರುತ್ತೆ ಅಂದರೆ ಗಣೇಶ ಚತುರ್ಥಿ ಬಂತ ಒಮ್ಮೆ ಸ್ಯಮಂತಕೋಪಾಖ್ಯಾನ ಕೇಳಬೇಕು ಅಂತ. ಅಷ್ಟೇ ಅಲ್ಲ, ಒಂದು ಮಾತನ್ನು ಹೇಳ್ತಾರೆ, ಸ್ಯಮಂತಕೋಪಾಖ್ಯಾನ ಯಾವಾಗ ಕೇಳಬೇಕು ಅಂತ ಬಂದಾಗ ನಮಗೆ ಗೊತ್ತಿರುವಂತೆ ಯೇ ಶೃಣ್ವಂತಿ ತವಾಖ್ಯಾನಂ ಸ್ಯಮಂತಕಮಣೀಯಕಂ ಚಂದ್ರಸ್ಯ ಚರಿತಂ ಸರ್ವಂ ತೇಷಾಂ ದೋಷೋ ನ ಜಾಯತೆ. ಚಂದ್ರನನ್ನು ಯಾರಾದರೂ ಚತುರ್ಥಿ, ಈ ಗಣೇಶ ಚತುರ್ಥಿ ದಿವಸ ನೋಡಿದರೆ ಅದರಿಂದ ಆಗುವ ಪಾಪ ನಮಗೆ ಇವತ್ತಿನ ದಿವಸ ಸ್ಯಮಂತಕೋಪಾಖ್ಯಾನ ಕೇಳಿದರೆ ಆಗೋದಿಲ್ಲ. ಆದ್ದರಿಂದ ಕೇಳಬೇಕು ಅಂತ. ಅಷ್ಟೇ ಅಲ್ವಂತೆ, ಯದಾ ಯದಾ ಮನಃ ಕಷ್ಟಂ ನರಾಣಾಂ ಉಪಜಾಯತೆ ತದಾ ತದಾ ಚ ಶ್ರೋತವ್ಯಂ ಆಖ್ಯಾನಂ ಕಷ್ಟನಾಶನಂ ಏವ ಮುಕ್ತ್ವಾ ಗತೋ ದೇವೋ ಗಣೇಶ ಕೃಷ್ಣತೋಷಿತಃ ಅಂತ. ಅಂದರೆ ಕೃಷ್ಣನಿಗೂ ಸಂತೋಷಪಡಿಸಿ ಅಂದಿನ ದಿವಸ ಗಣಪತಿ ಹೊರಟ. ಇದೆಲ್ಲ ಒಂದು ಲೀಲೆ. ಕೃಷ್ಣ ನಿನಗೆ ಸಂತೋಷ ಪಡಿಸೋದು ಗಣಪತಿ ಅಂದರೆ ಅದು ಸುಮ್ಮನೆ ಒಂದು ಲೀಲಾ ಮಾತ್ರ ಅಷ್ಟೆ. ಕೃಷ್ಣ ನಮಗೆ ತೋರಿಸಿಕೊಟ್ಟಿದ್ದಾನೆ. ಏನು? ಯದಾ ಯದಾ ಮನಃ ಕಷ್ಟ, ನಿಮಗೆ ಮನಸ್ಸಿಗೆ ಕಷ್ಟ ಅಂತ ಆಯ್ತಾ, ನಮಗೇನೋ ಅಪವಾದ ಬರ್ತಾ ಇದೆ ಅಂತಾಗಲಿ, ಇನ್ಯಾವುದೋ ರೀತಿಯ ತೊಂದರೆ ನಮಗೆ ಆಗ್ತಾ ಇದೆ ಅಂತ ಅನಿಸಿದರೆ ಆಗ ಒಮ್ಮೆ ಸ್ಯಮಂತಕೋಪಾಖ್ಯಾನ ಕೇಳಿಬಿಡಿ ಅಂತ. ಹಾಗಾದರೆ ಸ್ಯಮಂತಕೋಪಾಖ್ಯಾನ ಯಾವಾಗ ಕೇಳೋದು ಅಂದರೆ, ಕಷ್ಟ ಅಂದರೆ ನೀವಿನ್ಯಾವುದೂ ನೆನಪಿಸ್ಕೊಳ್ಬೇಡಿ, ಸ್ಯಮಂತಕೋಪಾಖ್ಯಾನವನ್ನು ಒಮ್ಮೆ ನೆನಪಿಸ್ಕೊಳ್ಳಿ, ಅದನ್ನು ಒಬ್ಬ ಬ್ರಾಹ್ಮಣೋತ್ತಮನ ಬಾಯಲ್ಲಿ ಕೇಳಿ ನಿಮ್ಮ ಕಷ್ಟಗಳ ಪರಿಹಾರ ಆಗತ್ತೆ ಅಂತ. ಅಂದರೆ ನಾವು ಪ್ರತಿ ದಿವಸ ಸ್ಯಮಂತಕೋಪಾಖ್ಯಾನ ಕೇಳಬೇಕು ಅಂತ ಆಯಿತು. ಯಾಕೆ? ಕಷ್ಟ ಇಲ್ಲದೆ ಇರೋ ಮನುಷ್ಯರು ಇಲ್ಲವೇ ಇಲ್ಲ. ಎಲ್ಲರಿಗೂ ಯಾವುದೋ ಒಂದು ರೀತಿ ಕಷ್ಟ ಇದ್ದೇ ಇದೆ. ಅಂತೂ ಯಾವಾಗಲೂ ಅದೊಂದು ಕಾರ್ಯದಲ್ಲಿ ವಿಘ್ನ ಅಡೆತಡೆ ಬಂತ, ಕಷ್ಟಗಳು ಬಂದ್ವ, ಸ್ಯಮಂತಕೋಪಾಖ್ಯಾನ ಅಲ್ಲಿ ಕೇಳಬೇಕು. ಆಗ ಸಿದ್ಧಂತಿ ಕಾರ್ಯಾಣಿ ತಥೇಪ್ಸಿತಾನಿ, ಆ ಕಾರ್ಯ ಸಿದ್ಧಿಗೆ ಬರುತ್ತೆ. ಯಾವ ಕೆಲಸ ದುರ್ಲಭ ನಿಮಗೆ ಅಂತ. ಹೀಗೆ ಸ್ಯಮಂತಕೋಪಾಖ್ಯಾನದ ವಿಷಯವಾಗಿ ನಾವು ಫಲಶ್ರುತಿಯನ್ನು ಕೇಳ್ತೀವಿ. ಮೊದಲಿಗೆ ನಮಗೆ ಕೃಷ್ಣ ಯಾಕೆ ಈ ಗಣಪತಿ ವ್ರತದ ಆಚರಣೆಯನ್ನು ಮಾಡಬೇಕಾಗಿ ಬಂತು? ಏನಿಲ್ಲ, ಅವನು ಮಾಡಿದ ಒಂದೇ ಒಂದು ತಪ್ಪು, ಚತುರ್ಥಿ ದಿವಸ ಚಂದ್ರ ದರ್ಶನ ಮಾಡಿತ್ತು. ಇವತ್ತಿನ ದಿವಸ ಚಂದ್ರನ ದರ್ಶನ ಮಾಡಿತ್ತು. ಹಾಗಾದ್ರೆ ಯಾವಾಗ ಮಾಡಬೇಕು? ದ್ವಿತೀಯ ಚಂದ್ರ ದರ್ಶನ ಮಾಡಬೇಕು ಅಂತ. ಹಾಗಾದರೆ ಬಿದಿಗೆ ಏನಿದೆ, ಬಿದಿಗೆ ಚಂದ್ರನ ದರ್ಶನ ಮಾಡಿ, ದ್ವಿತೀಯ ತಿಥಿಯ ಚಂದ್ರನನ್ನು ನೋಡಿ, ಚತುರ್ಥಿ ದಿವಸ ನೋಡಬೇಡಿ. ಇಲ್ಲ, ಒಂದು ತಿಂಗಳ ಹಿಂದೆ ಯಾವ ಚಂದ್ರನಿದ್ದಾನೆ ಅವನ ದರ್ಶನವನ್ನು ಮಾಡಿ, ಇಂದಿನ ದಿವಸ ಮಾಡಬೇಡಿ. ಇದು ಮಾಡಿದರೆ ನಮಗೆ ಸುಮ್ಮನೆ ಅಪವಾದ ಬರುತ್ತೆ. ನಾವು ಮಾಡಿರಲ್ಲ ತಪ್ಪು ಮಾಡದೇ ಇದ್ದರೂ ನಮ್ಮ ಮೇಲೆ ಅಪವಾದ ಹಾಕ್ಬಿಡ್ತಾರೆ. ಈ ಅಪವಾದ ಹಾಕೋದ್ರಿಂದ ನಮಗೆ ಎಡವಟ್ಟಾಗತ್ತೆ. ಹಾಗಾದರೆ ನಾವು ಮಾಡದೇ ಇರೋವಂಥ ತಪ್ಪುಗಳೇನಿದೆ ಆ ತಪ್ಪುಗಳನ್ನು ನಮ್ಮ ಮೇಲೆ ಹೇರಿಸಿ ನಮ್ಮ ಮೇಲೆ ಸುಮ್ಮನೆ ವೃಥಾ ನಮಗೆ ಅಪಕೀರ್ತಿ ಉಂಟಾಗತ್ತೆ. ಈ ಅಪಕೀರ್ತಿ
ಪರಿಹಾರ ಆಗಬೇಕು ಅಂತಾದರೆ ನಾವೇನು ಮಾಡಬೇಕು? ಸ್ಯಮಂತಕೋಪಾಖ್ಯಾನವನ್ನು ನಾವು ಕೇಳಬೇಕು. ಒಂದು ವೇಳೆ ನಾವು ಯಾವಾಗಲೂ ಚತುರ್ಥಿ ದಿವಸ ಚಂದ್ರನ ದರ್ಶನ ಮಾಡಿದರೆ, ಅಷ್ಟೇ ಅಲ್ಲ ಬೇರೆ ಯಾವುದೇ ಕಷ್ಟಗಳಿದ್ರೂ ಕೂಡ ಈ ಸ್ಯಮಂತಕೋಪಾಖ್ಯಾನದಿಂದ ಆ ಎಲ್ಲ ಕಷ್ಟಗಳ ವಾರಣೆ ನಮಗೆ ಆಗತ್ತೆ ಅಂತ. ಈ ನಿಟ್ಟಿನಲ್ಲಿ ಈ ಗಣೇಶ ವ್ರತ ಆಚರಣೆ ಭೂಲೋಕಕ್ಕೆ ಹೇಗೆ ಬಂತು ಅಂತ ಪ್ರಶ್ನೆ ಬಂತು. ಅಲ್ಲಿ ಸನತ್ ಕುಮಾರರಿಗೂ ಮತ್ತು ನಮ್ಮ ನಂದಿಕೇಶ್ವರನಿಗೂ ಒಂದು ಸಂವಾದ, ಮಾತುಕತೆ ನಡೀತು. ಆ ಮಾತುಕತೆ ನಡಿಬೇಕಾದ್ರೆ ನಂದಿಕೇಶ್ವರನಿಗೆ ಸನತ್ ಕುಮಾರರು ಹೇಳ್ತಾ ಹೋಗ್ತಾರೆ. ಸನತ್ ಕುಮಾರ್ ಹೇಳ್ತಾರೆ, ಅಲ್ಲ ಯಾರು ಈ ವ್ರತವನ್ನು ಹಿಂದೆ ಆಚರಿಸಿದ್ರು ಅದೆಲ್ಲ ನನಗೆ ಹೇಳು ಅಂತ. ಆಗ ನಂದಿಕೇಶ್ವರ ಜಗನ್ನಾಥ ಕೃಷ್ಣನೇ ಈ ವ್ರತವನ್ನು ಆಚರಿಸಿದ್ದುಂಟು ಅಂತ. ಯಾಕೆ ಅಂದರೆ ಅವನಿಗೂ ಅಪವಾದ ಬಂದ್ಬಿಡ್ತು, ಆಶ್ಚರ್ಯ ಅಂತ. ಏನು ಅಪವಾದ ಬಂತು ಅಂತ ಆಗ ವಿವರಣೆ ಮಾಡ್ತಾರೆ. ಅಲ್ಲ, ಭೂಭಾರ ಹರಣಕ್ಕೆ ಸಾಕ್ಷಾತ್ ಪರಮಾತ್ಮ ಶೇಷದೇವರ ಜೊತೆಗೆ ಬಂದ, ಬಲರಾಮ ಕೃಷ್ಣನಾಗಿ ಬಂದ ಮೇಲೆ ಜರಾಸಂಧನ ಭಯ, ಈ ಕಡೆ ದ್ವಾರಕ್ಕೆ ನಿರ್ಮಾಣ ಮಾಡಿಕೊಂಡು ವಿಶ್ವಕರ್ಮನನ್ನು ಕರೆದ, ಒಂದಿಷ್ಟು ಭವನಗಳ ನಿರ್ಮಾಣ ಮಾಡಿಸಿದ. 16,108 ಜನ ತನ್ನ ಪತ್ನಿಯರೇನಿದ್ದಾರೆ ಆ ಎಲ್ಲ ಪತ್ನಿಯರಿಗೂ ಕೂಡ ಒಳ್ಳೆಯ ಅರಮನೆಯನ್ನು ಕಟ್ಟಿಸಿದ್ದಾನೆ. ಎಲ್ಲರಿಗೂ ಸ್ವರ್ಗ ಭವನ ಅದು. ಇನ್ನು ಅಷ್ಟೇ ಅಲ್ಲದೆ ಪಾರಿಜಾತ ವೃಕ್ಷವನ್ನು ಮಧ್ಯಕ್ಕೆ ತಂದು ಇಟ್ಟಿದ್ದಾನೆ. ಇನ್ನು ಅದೇ ಅಲ್ಲದೆ 11,000 ಕೋಟಿ ಯಾದವರ ಭವನ ಇತ್ತಂತೆ. ಅಷ್ಟೆಲ್ಲ ಮಾಡಿ ವ್ಯವಸ್ಥೆ ಮಾಡಿದ್ದಾನೆ. ಅಂತೂ ಇಡೀ 3 ಲೋಕದಲ್ಲಿ ಏನೇನು ಸುಂದರ ಅಂತಿದೆಯೋ ಅದೆಲ್ಲ ಆ ದ್ವಾರಕಾಪಟ್ಟಣದಲ್ಲಿ ಇತ್ತು. ಹಾಗೆ ಮಾಡಿದ್ದ. ಅದೇ ಸಂದರ್ಭದಲ್ಲಿ ಅಲ್ಲಿ ಇಬ್ಬರ ಬಗ್ಗೆ ಹೇಳ್ತಾರೆ. ಒಬ್ಬ ಸತ್ರಾಜಿತ ಮತ್ತೊಬ್ಬ ಪ್ರಸೇನ, ಇಬ್ಬರು ಅಣ್ಣ ತಮ್ಮಂದರು. ಇವರ ತಂದೆ ಉಗ್ರ. ಆ ಉಗ್ರ ಅನ್ನೋನು ಒಬ್ಬ ಯಾದವ. ಆ ಉಗ್ರ ಅನ್ನುವ ಯಾದವನ ಮಕ್ಕಳೇ ಈ ಸತ್ರಾಜಿತ ಮತ್ತು ಪ್ರಸೇನ. ಈ ಸತ್ರಾಜಿತ ಈ ನದಿಯ ತೀರಕ್ಕೆ ಹೋಗಿ ಸೂರ್ಯನಾರಾಯಣನ ಕುರಿತು ತಪಸ್ಸು ಮಾಡಿದ್ದಕ್ಕೆ ಸೂರ್ಯ ಪ್ರತ್ಯಕ್ಷನಾದ. ಯಾಕೆಂದರೆ ಉಪವಾಸ ವ್ರತ ಮಾಡಿ ತಾನು ತಪಸ್ಸು ಮಾಡಿದ್ದು. ಅಂದರೆ ಉಪವಾಸ ಮಾಡಿ ಯಾವುದಾರೊಂದು ವ್ರತಾಚರಣೆ ಮಾಡಿದ್ದೀವಿ ಅಂದರೆ ನಮಗೆ ದೇವರು ಒಲಿದು ಬಿಡ್ತಾನೆ. ಹಾಗೆ ಸೂರ್ಯನಾರಾಯಣ ಒಲಿದಿದ್ದಾನೆ, ಪ್ರತ್ಯಕ್ಷನಾದ. ಆಗ ಆ ಸೂರ್ಯನಾರಾಯಣನ ಪ್ರಾರ್ಥನೆಯನ್ನು ಸತ್ರಾಜಿತ ಮಾಡ್ತಾನೆ. ತೇಜೋರಾಶೇ ನಮಸ್ತೇಸ್ತು ನಮಸ್ತೆ ಸರ್ವತೋಮುಖ ವಿಶ್ವವ್ಯಾಪಿನ್ ನಮಸ್ತೇಸ್ತು ಹರಿದಶ್ವ ನಮೋಸ್ತುತೆ ಗ್ರಹರಾಜ ನಮಸ್ತೇಸ್ತು ನಮಸ್ತೆ ಚಂದ್ರರೋಚಿಷೆ. ಎಲ್ಲ ನಿನಗೆ ನಮಸ್ಕಾರ. ತೇಜೋರಾಶಿ, ಇಡೀ ಬೆಳಕಿನ ಗುಂಪು ನೀನು, ನಿನಗೆ ನಮಸ್ಕಾರ. ವಿಶ್ವವ್ಯಾಪಿ, ನಿನಗೆ ನಮಸ್ಕಾರ. ಹೀಗೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾ ಹೋದ. ವರ ಕೇಳು ಅಂತ ಅಂದಾಗ ಇವನು ಕೇಳಿದ್ದು ಒಂದೇ, ಸ್ಯಮಂತಕಮಣಿ ಕೊಡು ಅಂತ. ಆ ಸ್ಯಮಂತಕಮಣಿಯ ಪ್ರಭಾವ ಏನು ಅಂದರೆ ಪ್ರತಿನಿತ್ಯ 8 ಭಾರ ಚಿನ್ನ ಕೊಡ್ತಾ ಇತ್ತಂತೆ. ನಮಗೇನಾದರೂ ಈ ಥರ ಒಂದು ಮಣಿ ಸಿಕ್ಕಿಬಿಟ್ರೆ, ಯಾರು ಕೊಟ್ಬಿಟ್ರೆ ಸಾಕು ಅನಿಸ್ತಾ ಇರುತ್ತೆ. ಜೀವನದಲ್ಲಿ ಕಷ್ಟವೇ ಇರಲ್ಲ. ಪ್ರತಿನಿತ್ಯ 8 ಭಾರ ಚಿನ್ನ ಕೊಡ್ತಾ ಇದೆ ಅಂದರೆ ಇನ್ನೇನು ಬೇಕು. ಅಷ್ಟು ಅಂಥ ಪವಿತ್ರವಾದ ಒಳ್ಳೆ ಫಲ ನೀಡುವಂಥ ಸ್ಯಮಂತಕಮಣಿ. ತಕ್ಷಣ ಸೂರ್ಯ ಸಂತುಷ್ಟನಾಗಿ ತನ್ನ ಕೊರಳಿಗೆ ಹಾಕ್ಕೊಂಡಿದ್ದಂತೆ ಆ ಸ್ಯಮಂತಕಮಣಿ ಅದನ್ನು ಕೈಯಿಂದ ತೆಗೆದು ಇವನಿಗೆ ಕೊಟ್ಟ. ಆದರೆ ಒಂದು ಮಾತನ್ನು ಹೇಳಿದ, ನೋಡು, ಶುಚಿಯಾಗಿದ್ದಾಗ ಹಾಕ್ಕೊಳ್ಬೇಕಿದು. ಶುಚಿಯಾಗಿದ್ದ ಹಾಕ್ಕೊಂಡ್ರೆ ಸರಿ. ಏನಾದರೂ ಕೂಡ ಶುಚಿ ಆಗದೇನೆ, ಅಂದರೆ ನಾವು ಶುಭ್ರತೆ ಇಲ್ಲದೆ ದೇಹದಲ್ಲಿ ಏನೋ ಕಶ್ಮಲ ತುಂಬಿಕೊಂಡು ನಾವೀ ಮಣಿಯನ್ನು ಧರಿಸಿದ್ದೀವಿ ಅಂದರೆ ಆ ಕ್ಷಣವೇ ಆ ಮನುಷ್ಯ ಉಳಿಯೋದೇ ಇಲ್ಲ. ಆ ಮನುಷ್ಯನ ಕತೆ ಮುಗಿದೋಗುತ್ತೆ. ಅಷ್ಟು ಕಷ್ಟ. ಹಾಗಾದ್ರೆ ನಮಗೆ ಬೇಡವೇ ಬೇಡ. ಯಾಕೆ? ನಾವೆಲ್ಲ ಸ್ಯಮಂತಕಮಣಿಯ ಆಸೆಯಿಂದ ನಾವೇನಾದರೂ ಅದನ್ನು ಪಡ್ಕೊಂಡ್ರೆ ನಾವು ಮೊದಲೇ ಅಶುದ್ಧರು. ನಾವು ನಿರ್ಯಾಣ ಮೊದಲನೇ ಕ್ಷಣದಲ್ಲೇ ಆಗ್ಬಿಡುತ್ತೆ ನಮ್ಮದು. ಒಂದು ಕ್ಷಣ ಹಾಕ್ಕೊಂಡು ಕೂಡ ನಾವು ಹೋಗ್ಬಿಡ್ತೀವಿ ಮೇಲಕ್ಕೆ. ಯಾಕೆ? ಅಶುಚಿ. ಶುದ್ಧತೆ ತುಂಬ ಬೇಕಂತೆ. ಹಾಗಾಗಿಯೇ ದೇವರ ವಸ್ತುಗಳು ಅಂದರೆ ನಾವು ಶುದ್ಧರಾಗಿರ್ಬೇಕು. ಯಾವುದೇ ಧರಿಸ್ಕೊಂಡ್ರು ಇಲ್ಲ, ಅದೇ ನಮಗೆ ಕೆಡುಕಕ್ಕೆ ಕಾರಣ ಆಗಿಬಿಡುತ್ತೆ. ನಮ್ಮ ಶುದ್ಧಿ ಬಹಳ ಮುಖ್ಯ. ಸರಿ, ಸೂರ್ಯ ಕೊಟ್ಟಂಥ ಈ ಸ್ಯಮಂತಕ ಮಣಿಯನ್ನು ಸತ್ರಾಜಿತ ತನ್ನ ಕಂಠದಲ್ಲಿ ಧರಿಸಿದ್ದಾನೆ. ದ್ವಾರಕಾಪಟ್ಟಣಕ್ಕೆ ಬಂದಂತೆ. ದ್ವಾರಕೆಗೆ ಬಂದರೆ ಜನರಿಗೆಲ್ಲ ಏನೋ ಸೂರ್ಯನೇ ಮೇಲಿಂದ ಕೆಳಗೆ ಇಳಿದು ಬಂದುಬಿಟ್ಟಿದ್ದಾನೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆಂದರೆ ಆ ಸೂರ್ಯನ ಮಣಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಅದನ್ನು ನೋಡಿದಾಗ ಗೊತ್ತಾಯಿತು, ಸೂರ್ಯನೇ ಕೃಷ್ಣನ ದರ್ಶನ ಮಾಡಲಿಕ್ಕೆ ಅಂತ ಬಂದಿರಬೇಕು ಅಂತ ಎಲ್ಲರೂ ಅಂದ್ಕೊಂಡ್ರಂತೆ. ಯಾಕೆ? ಸೂರ್ಯ ಸರ್ವೋತ್ತಮನಾದ ಕೃಷ್ಣ ಇಲ್ಲಿದ್ದಾನೆ, ನೋಡೋಣ ಅಂತ ಅವನು ಆ ರೂಪದಲ್ಲಿ, ಸ್ಯಮಂತಕ ಮಣಿಯ ರೂಪದಲ್ಲಿ ಸತ್ರಾಜಿತ ಕೊರಳಲ್ಲಿ ಇತ್ಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಸತ್ರಾಜಿತ ಒಂದು ಮಣಿಯನ್ನು ಧರಿಸ್ಕೊಂಡು ಬಂದಿದ್ದಾನೆ ಅಂತ ಕೃಷ್ಣ ನೋಡ್ತಾನಂತೆ. ಇವನಲ್ಲಿ ಇರ್ಲಿಕ್ಕೆ ಇದು ಯೋಗ್ಯ ಅಲ್ಲ, ಇದು ನನ್ನ ಹತ್ರ ಇರಬೇಕು ಅಂತ ನನಗೆ ಅನಿಸಿದೆ. ಅಷ್ಟೊತ್ತು ಇವನಿಗೂ ಭಯ ಆಗಿದೆ, ಎಲ್ಲಿ ಇವನು ಕೃಷ್ಣ ಕೇಳಿಬಿಡ್ತಾನೋ ಏನೋ ಈ ಮಣಿನ ಅಂತ. ಕೆಲವು ಸಲ ಹಾಗೆ ಆಗುತ್ತೆ, ನಮ್ಮ ಬಳಿ ಇರೋ ವಸ್ತುನ ಇವ್ರು ಕೇಳಿಬಿಡ್ತಾರೆ ಅಂತ ಇನ್ಯಾರಿಗೋ ಕೊಡ್ತೀವಿ, ಅದೇನೋ ಎಡವಟ್ಟಾಗ್ಬಿಡುತ್ತೆ. ಅದೇ ಥರ ಇಲ್ಲೂ ಎಡವಟ್ಟಾಯಿತು. ಅವನ ಮಣಿನ ಏನು ಮಾಡ್ತಾನೆ, ತನ್ನ ತಮ್ಮನಿಗೆ ಪ್ರಸೇನನಿಗೆ ಕೊಡ್ತಾನೆ.
ನೋಡು ನೀ ಜೋಪಾನವಾಗಿ ಇಟ್ಕೋ, ಶುಚಿಯಾಗಿರಬೇಕು, ಅಶುಚಿ ಎಲ್ಲೂ ಕೂಡ ಅಪಾವಿತ್ರ್ಯ ಆಗಬಾರ್ದು, ಸರಿಯಾಗಿ ನೀನು ಶುಚಿರ್ಭೂತನಾಗಿ ಇದನ್ನು ಧರಿಸ್ಬೇಕು. ಸರಿ ಆಯಿತು ಅಂತ ತಾನು ಧರಿಸ್ಕೊಳ್ತಾನೆ. ಒಮ್ಮೆ ಬೇಟೆ ಆಡಲಿಕ್ಕೆ ಅಂಥೇಳಿ ಪ್ರಸೇನ ಮತ್ತು ಕೃಷ್ಣ ಇಬ್ಬರು ಹೊರಗೆ ಹೋಗ್ತಾರೆ. ಹೊರಗೆ ಹೋದಾಗ ಈ ಸಿಂಹ ಬಂದು ಆ ಪ್ರಸೇನಲ್ಲಿರೋ ಸೆಮಂತಕ ಮಣಿಯನ್ನು ಕಿತ್ಕೊಂಡು ಬಿಡುತ್ತೆ. ಆ ಸಿಂಹವನ್ನು ಮತ್ತೆ ಕೊಂದು ಅದನ್ನು ಸಂಹಾರ ಮಾಡಿ ಜಾಂಬವಂತ, ಆ ಕರಡಿ ರೂಪದ ಜಾಂಬವಂತ ತಾನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಆ ಜಾಂಬವಂತ ಏನು ಮಾಡ್ತಾನೆ ಮುಂದಕ್ಕೆ? ಏನಿಲ್ಲ, ಜಾಂಬವಂತ ತಾನು ಬಂದು ತಾನು ತನ್ನ ಮಗುವಿಗೆ ಏನು ತೊಟ್ಲನ್ನು ಹಾಕಿರ್ತಾನೆ, ಆ ತೊಟ್ಟಲಿಗೆ ಕಟ್ಟಾಕಿರ್ತಾನೆ. ಅದು ನೋಡ್ಕೊಂಡು ಆಟ ಆಡ್ಕೊಳ್ಳಿ ಅಂತ ಸೆಮಂತಕ ಮಣಿಯನ್ನು, ಎಂಥ ಪವಿತ್ರ ಮಣಿ, ಕಟ್ಟಾಕ್ಲಿಕ್ಕೆ ಅಂತ ಅಲ್ಲಿ ಕಟ್ಟಾಕಿದ್ದಾನೆ. ಸರಿ ಅಂಥೇಳಿ ಇಷ್ಟೊತ್ತಿಗೆ ಈ ಪ್ರಸೇನ ಎಷ್ಟೊತ್ತಾದರೂ ಕೂಡ ಇವನಿಗೆ ಸಿಗೋದೇ ಇಲ್ಲ. ಯಾಕೋ ಬರಲೇ ಇಲ್ಲ ಈ ಪ್ರಸೇನ ಅಂತ. ಅವನೇನಂದರೆ ಒಂದು ದಿಕ್ಕಿಗೆ ಅವನು ಹೊರಟೋಗಿರ್ತಾನೆ, ಇವನೊಂದು ದಿಕ್ಕಿಗೆ ಹೋಗ್ಬಿಟ್ಟಿರ್ತಾನೆ ಬೇಟೆಗೆ ಅಂತ. ಅಲ್ಲಿ ನೋಡಿದ್ರೆ ಈ ಪರಿಸ್ಥಿತಿ ಎಲ್ಲ ಕೃಷ್ಣನಿಗೆ ಗೊತ್ತಿಲ್ಲ ಅಂತ. ಎಲ್ಲ ಗೊತ್ತಿದೆ, ಪರಮಾತ್ಮನಿಗೆ ಏನು ಗೊತ್ತಿಲ್ಲ. ಆದರೂ ಕೂಡ ನಮಗೆಲ್ಲ ಜನರಿಗೆ ಗೊತ್ತಾಗಬೇಕಲ್ಲ, ಸೆಮಂತಕೋಪಾಖ್ಯಾನ ಕೇಳಿ ನಿಮ್ಮ ಅಪವಾದ ಪರಿಹಾರ ಆಗುತ್ತೆ ನಿಮಗೆ ಅಂತ. ಆ ದೃಷ್ಟಿಯಲ್ಲಿ ಏನೋ ಪ್ರಸೇನ ಬರಲಿಲ್ಲ ಅಂತ ವಾಪಸ್ಸು ದ್ವಾರಕೆಗೆ ಬಂದುಬಿಟ್ಟ ಕೃಷ್ಣ ಯಾದವರ ಜೊತೆಗೆ. ದ್ವಾರಕೆಗೆ ಬಂದರೆ ಗೊತ್ತಾಯಿತು, ಓಹೋ ಇವನು ಮಣಿಯ ಆಸೆಯಿಂದ ಬಹುಶಃ ಪ್ರಸೇನನ ಕೊಂದುಬಿಟ್ಟಿದ್ದಾನೆ ಕೃಷ್ಣ ಅಂತ ಅಪವಾದನೆ ಬಂದ್ಬಿಡ್ತು. ಪಾಪ ಏನು ಮಾಡಿದ್ದಾನೆ? ಏನೂ ಮಾಡಿಲ್ಲ ಕೃಷ್ಣ. ಅದು ಮಾಡಿದ ತಪ್ಪೇನು? ಚತುರ್ಥಿ ದಿವಸ ಹಿಂದಿನ ದಿವಸ ಚಂದ್ರ ದರ್ಶನ ಮಾಡಿದ್ದೆ ತಪ್ಪು ಅಷ್ಟೇ. ಸರಿ, ದ್ವಾರಕಾ ವಾಸಿಗಳಾದ ಎಲ್ಲ ಜನರು ಮಾತಾಡ್ಲಿಕ್ಕೆ ಶುರು ಮಾಡಿಕೊಂಡ್ರು. ಆಗ ಕೃಷ್ಣ ದ್ವಾರಕೆಯಿಂದ ಹೊರಟು ಬಿಡ್ತಾನೆ. ಬೇಜಾರಾಯಿತು, ಹೊರಟು ಬಿಡ್ತಾನೆ. ಆಗ ಕಾಡಿಗೆ ಹೋಗ್ತಾನೆ, ಹೆಜ್ಜೆಗಳ ಗುರುತನ್ನು ಹಿಡ್ಕೊಂಡು ಹೋಗ್ತಾನೆ, ಸಿಂಹದ ಹೆಜ್ಜೆಯ ಗುರುತುಗಳನ್ನು. ಕೊನೆಗೆ ಗೊತ್ತಾಗತ್ತೆ ಒಂದು ಕರಡಿ ಆ ಸಿಂಹವನ್ನು ಕೊಂದಿದೆ ಅಂತ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋದರೆ ಅಲ್ಲಿ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಗುಹೆ ಒಳಗಡೆ ಎಷ್ಟು ಅಂದರೆ 100 ಯೋಜನ ಅಂತೆ. ಆ ಗುಹೆ ಒಳಗಡೆ ನುಗ್ಗಿದ ಮೇಲೆ ಕೆಲವ್ರು ನಿಲ್ಲಿಸ್ಬಿಡ್ತಾನೆ, ಯಾದವನ್ನೆಲ್ಲ. ಇವನೊಬ್ಬರೇ ಹೋಗ್ತಾನೆ. ಹೋದ ಪುಣ್ಯಾತ್ಮ 100 ಯೋಜನ ಒಳಗಡೆ ಹೋಗ್ತಾನೆ. ಲೆಕ್ಕ ಹಾಕ್ಕೊಡಿ, 100 ಯೋಜನ ಅಂದರೆ, ಒಂದೊಂದು ಯೋಜನ ಅಂದರೆ ಎಷ್ಟು? 12.5 ಮೈಲಿ ಅಂತ ಹೇಳ್ತೀವಿ. 12.5, 13 ಈ ಥರ ಎಲ್ಲ ಮೈಲಿಗಳನ್ನು ಒಂದು ಯೋಜನ ಅಂತ ಕರಿತೀವಿ. ಎಷ್ಟು ದೂರ, ಅಷ್ಟು ಒಳಗಡೆ ಆ ಕರಡಿ, ಆ ಜಾಂಬವಂತ ಇದ್ದ. ತನ್ನ ಮಗುವನ್ನು ಪೋಷಣೆ ಮಾಡ್ತಾ ಇದ್ದ. ಜಾಂಬವತಿ ಏನಿದ್ದಾಳೆ ಅವಳನ್ನು ಪೋಷಣೆ ಮಾಡ್ತಾ ಇದ್ದ. ಅಲ್ಲಿ 100 ಯೋಜನ ಒಳಗಡೆ ಹೋಗ್ತಾನೆ. ತುಂಬ ಕತ್ತಲು, ಆದರೆ ತನ್ನ ದೇಹದ ಕಾಂತಿ ಕೃಷ್ಣನದಷ್ಟಿತ್ತು. ತನ್ನ ದೇಹನೇ ಬೆಳಕು. ಆ ಕತ್ತಲಲ್ಲಿ ತನ್ಪಾಡ ಕೃಷ್ಣ ಹೊರಟಿದ್ದಾನೆ. ನೋಡ್ತಾನೆ, ಅರಮನೆ ನೋಡ್ತಾನೆ. ಕರಡಿ ಅರಮನೆ ಕಟ್ಕೊಂಡಿದೆ ಜಾಂಬವಂತ. ಅಲ್ಲಿ ನೋಡಿಕೊಂಡ್ರೆ ತೊಟ್ಟಲು ನೋಡ್ತಾನೆ, ಅಲ್ಲಿ ಮಗುವನ್ನು ನೋಡ್ತಾನೆ. ಸೆಮಂತಕ ಮಣಿಯಲ್ಲಿ ಜೋತಾಡ್ತಾ ಇರುತ್ತೆ. ಗೊತ್ತಾಯಿತು, ಓಹೋ ಸಿಕ್ತು, ಇಲ್ಲಿದೆ ಆ ಸೆಮಂತಕ ಮಣಿ ಅಂತ. ಆಗ ಆ ಕನ್ಯೆಯನ್ನು ನೋಡ್ತಾನೆ. ಅದು ನಗ್ತಾ ಇರತ್ತಂತೆ. ಆ ಕನ್ನಿಕೆ ಅಂದರೆ ಜಾಂಬವತಿ ನಗ್ತಾ ನಗ್ತಾ ಕೃಷ್ಣನ ನೋಡಿ ವ್ಯಾಮೋಹ ಆಗಿಬಿಡತ್ತಂತೆ ಆ ಮಗುವಿಗೆ. ಆವಾಗ ಆ ಮಗುವಿನಿಂದ ಬಂದ ಮಾತು, ಸಿಂಹ ಪ್ರಸೇನಮವಧೀತ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಮಾರೋದಿ ಸ್ತವ ಹ್ಯೇಷ ಸ್ಯಮಂತಕ. ನಿಂದೇ ಸ್ಯಮಂತಕ, ಅದು ಸಿಂಹ ಪ್ರಸೇನನನ್ನು ಕೊಂದಿದೆ. ಆ ಸಿಂಹವನ್ನು ಜಾಂಬವಂತ ಕೊಂದಿದ್ದಾನೆ. ಸುಕುಮಾರಕ ಮಗು, ನೀನು ಅಳಬೇಡ, ಸೆಮಂತಕ ಮಣಿ ನಿನಗೇ ಇರಲಿ ಅಂತ ಈ ರೀತಿ ಅಲ್ಲಿ ಮಾತು ಕೇಳಿದ ಮೇಲೆ ಕೃಷ್ಣನ ನೋಡಿದ ಕೂಡಲೇ ವ್ಯಾಮೋಹಿತಳಾಗ್ಬಿಟ್ಟಿದ್ದಾಳೆ. ಹೇಳ್ತಾಳಂತೆ ಆ ಜಾಂಬವತಿ, ಏನಿಲ್ಲ, ಬೇಗ ಈ ರತ್ನವನ್ನು ತಗೊಂಡು ವಾಪಸ್ ಓಡಿ ಹೋಗ್ಬಿಡು, ಯಾಕೆಂದರೆ ಜಾಂಬವಂತ ಈಗ ಮಲಗಿದ್ದಾನೆ ಅಂತ. ಅದಕ್ಕೆ ಬೇಕು ಅಂತ ಕೃಷ್ಣ ಶಂಖನಾದ ಮಾಡ್ತಾರಂತೆ. ಶಂಖನಾದ ಮಾಡಿ ಎಬ್ಬಿಸ್ದ. ಯುದ್ಧ ಶುರುವಾಯಿತು. ಯುದ್ಧ ಎಷ್ಟು ಶುರುವಾಯಿತು ಅಂತಂದರೆ, ಇವರು 7 ದಿವಸ ಕಾಯ್ದರು ಯಾದವರು. ಕಾದು ವಾಪಸ್ ಹೊರಟೋಗ್ಬಿಟ್ರು. ಕೃಷ್ಣ ಇನ್ನು ಬದುಕಿಲ್ಲ ಅಂಥೇಳಿ ಅವನು ಮೃತನಾಗಿದ್ದಾನೆ ಅಂತ ಪರಲೋಕಕ್ರಿಯಾಂ ಚಕ್ರುಹು. ಎಷ್ಟೋ ಬಾರಿ ಸತ್ತೇ ಇರಲ್ಲ ವ್ಯಕ್ತಿಗಳು, ನಾವು ಶ್ರಾದ್ದ ಎಲ್ಲ ಕರ್ಮ ಮುಗಿಸೇ ಬಿಟ್ಟಿರ್ತೀವಿ. ಹಾಗೆ ಇಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟ ಯಾವ ಕ್ರಿಯೆಗಳಿದೆ ಅದೆಲ್ಲ ಕ್ರಿಯೆಯನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರಂತೆ ಕೃಷ್ಣನಿಗೆ. ಕೃಷ್ಣ ಇನ್ನು ಬದುಕಿದ್ದಾನೆ, ಹೋಗೇ ಇಲ್ಲ, ಅವನು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಆದರೂ 7 ದಿವಸಕ್ಕಾದ್ಮೇಲೆ ಇಲ್ಲ ಅಂದಮೇಲೆ ಈ ವ್ಯಕ್ತಿ ಇಲ್ಲ ಅಂತ ತೀರ್ಮಾನಕ್ಕೆ ಬಂದು ತಾವು ಶ್ರಾದ್ದಾದಿ ಕರ್ಮಗಳೆಲ್ಲ ನೆರವೇರಿಸಿ ಆಗೋಯ್ತಂತೆ. ಅಷ್ಟೊತ್ತಿಗೆ ಎಷ್ಟು ದಿವಸ ನಡೀತು ಯುದ್ಧ? 7 ದಿವಸ 8 ದಿವಸಕ್ಕೆ ನಿಲ್ಲಿಲ್ಲ ಅದು. ಮುಂದೆ 21 ದಿವಸಗಳ ಕಾಲ ಭಯಾನಕ ಯುದ್ಧ ಆಯಿತು ಜಾಂಬವಂತನಿಗೂ ಕೃಷ್ಣನಿಗೂ. ಯುದ್ಧ ಎಲ್ಲ ಆಯಿತು. ಜಾಂಬವಂತನಿಗೆ ನೆನಪಾಯ್ತಂತೆ, ಅಲ್ಲ, ನನ್ನ ಮುಂದೆ ಇಷ್ಟು ದಿವಸ ನಿಲ್ಲಬೇಕು ಅಂದರೆ ಇವನು ದೇವತೆನೂ ಅಲ್ಲ, ಯಕ್ಷ ಅಲ್ಲ, ರಾಕ್ಷಸ ಅಲ್ಲ, ಇವನು ನಿಜವಾಗಿ ವೈಷ್ಣವ ತೇಜಸ್ಸನ್ನು ಪಡೆದ ಆ ದೇವರೇ ಆಗಿರಬೇಕು ಅಂತ. ಆಗ ಗೊತ್ತಾಯ್ತು ಅವನಿಗೆ ಬಿದ್ದಾಗ, ಸ ರಾಮಯೇವಾಯಂ ಕೃಷ್ಣ ಅಂತ ನಮಗೆಲ್ಲ ವರ್ಣನೆ ಮಾಡ್ತಾರೆ ನ್ಯಾಯಸುಧಾಧರಿ ಜಯತೀರ್ಥರು. ಅವನೇ ಆ ರಾಮನೇ ಕೃಷ್ಣ ಅಂತ ಜಾಂಬವಂತ ನೆನಪಿಸ್ಕೊಡ್ತಾನೆ. ಅಲ್ಲಿ ದರ್ಶನ ಆಗತ್ತೆ. ಜಾಂಬವತಿಯನ್ನು ತಾನು
ಕೊಡ್ತಾನೆ ಕೃಷ್ಣನಿಗೆ. ವಿವಾಹವನ್ನಾಗಿ ಕೃಷ್ಣ ತಾನು ಕೈಯನ್ನು ಹಿಡಿತಾನೆ. ಹೀಗೆ ಮಣಿಯ ಜೊತೆಗೆ ವಾಪಸ್ಸು ಬರ್ತಾನೆ. ಅಷ್ಟೊತ್ತಿಗೆ ಸತ್ರಾಜಿತನಿಗೆ ವಿಷಯ ಗೊತ್ತಾಯಿತು. ಆವಾಗ ಸತ್ಯಭಾಮೆಯನ್ನು ಕೊಟ್ಟು ಅಲ್ಲಿ ಸತ್ರಾಜಿತ ತಾನು ತನ್ನ ಪಾಪವನ್ನು ಕಳ್ಕೊಂಡು ಸತ್ಯಭಾಮ ಜೊತೆಗೆ ವಿವಾಹನೂ ಕೂಡ ಭಗವಂತನಿಗಾಗಿದೆ. ಅಷ್ಟೊತ್ತಿಗೆ ಮತ್ತೆ ಶುರು. ಅಂದರೆ ಈ ಅಪವಾದ ಒಂದ್ಸರಿ ಹೋದರೂ ಪುನಃ ಅಪವಾದ ಬರುವಂಥ ಪ್ರಸಂಗ ಇದೆ. ಅದರಿಂದ ಚತುರ್ಥಿ ದಿವಸ ಚಂದ್ರ ದರ್ಶನ ಮಾತ್ರ ಮಾಡಲೇಬಾರ್ದು, ತುಂಬ ಕಷ್ಟ. ಶತಧನ್ವ ಏನು ಮಾಡ್ದ, ಅವನಿಗೆ ಈ ಸತ್ರಾಜಿತನ ಹತ್ರ ಇರುವಂಥ ಮಣಿ ಮೇಲೆ ಕಣ್ಣು. ಅದಕ್ಕೆ ಅವನು ಹೇಗಾರು ಈ ಮಣಿಯನ್ನು ಅಪಹರಿಸಬೇಕು ಅಂತ ಅವನು ಕೊಂದೇ ಬಿಟ್ಟ. ಸತ್ರಾಜಿತನನ್ನು ಕೊಂದು ಮಣಿಯನ್ನು ತಗೊಂಡ. ಆಮೇಲೆ ಈ ನಡೆದ ಘಟನೆಯೆಲ್ಲ ಈ ಸತ್ಯಭಾಮೆ ಏನು ಮಾಡಿದ್ಲು, ಬಂದು ಕೃಷ್ಣನ ಮುಂದೆ ತಿಳಿಸ್ತಾಳೆ. ಒಳಗಡೆ ಸಂತೋಷ, ಹೊರಗಡೆ ಕೋಪ ಮಾಡೋ ಥರ ಹೇಳ್ತಾನಂತೆ. ಏನೇ ಆಗಲಿ, ಸತ್ರಾಜಿತನನ್ನು ಕೊಂದು ಈ ದುಷ್ಟ ಓಡೋಗಿದ್ದಾನೆ, ಶತಧನ್ವನ ಹಿಂದೆ ನಾವಿಬ್ಬರು ಓಡೋಗೋಣ, ನಾವು ಅದನ್ನು ಅನುಭವಿಸಬೇಕು ಅಂತ ಬಲರಾಮನಿಗೆ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗೆ ಅವನೇನು ಮಾಡಿರ್ತಾನೆ, ಶತಧನ್ವ ಅಕ್ರೂರನಿಗೆ ಮಣಿಯನ್ನು ಕೊಟ್ಬಿಟ್ಟಿರ್ತಾನೆ. ಅವನು ದಕ್ಷಿಣ ದಿಕ್ಕಿಗೆ ಕುದುರೆ ಮೇಲೆ ಏರ್ಕೊಂಡು ಹೋಗ್ಬಿಡ್ತಾನೆ. ಒಂದು 100 ಯೋಜನ ಓಡ್ದ, ಆಯಾಸ ಆಗೋಯ್ತು. ಅಷ್ಟೊತ್ತಿಗೆ ಶತಧನ್ವ ನಡ್ಕೊಳ್ತಾ ಓಡ್ಲಿಕ್ಕೆ ಹೋದ. ಆದರೆ ಕೃಷ್ಣ ಬಿಡ್ಡಿಲ್ಲ, ರಥದಿಂದ ಹಿಡಿದು ಆ ದುಷ್ಟನನ್ನು ಕೊಂದ. ಆದರೆ ವಾಪಸ್ ಬಲರಾಮನ ಹತ್ರ ಬರ್ತಾನಲ್ಲ ಕೃಷ್ಣ, ಬಂದಾಗ ಏನು ಹೇಳ್ತಾನೆ ಅಂದರೆ, ನನಗೆ ಯಾಕೋ ಮಣಿ ಕಾಣಿಸ್ಲಿಲ್ಲ ಅಂತ. ಶುರುವಾಯ್ತು ಮತ್ತೆ. ಬಲರಾಮ ಹೇಳ್ದ, ನಿನ್ನಂಥ ಕಪಟಿ, ಲೋಭಿ, ಪಾಪಿ ಇನ್ಯಾರೂ ಇಲ್ಲ. ಯಾಕೆ ಅಂದರೆ ಒಂದು ಮಣಿಗೋಸ್ಕರ ನೀನು ಅವನನ್ನು ಕೊಂದಿದಿ, ಆದರೆ ಈಗ ಅಲ್ಲಿಲ್ಲ ಅಂತ ಹೇಳ್ತೀಯ. ನಿನ್ನ ಹತ್ರ ಯಾವ ಬಂಧುಗಳು ಬರ್ತಾರೆ, ಹೋಗು ಅಂತ ಬಲರಾಮ ವಿದರ್ಭ ದೇಶಕ್ಕೆ ಹೊರಟು ಹೋಗ್ಬಿಡ್ತಾನೆ. ಜೊತೆಗಿರಲ್ಲ ಕೃಷ್ಣನ ಜೊತೆಗೆ. ಕೃಷ್ಣನು ಕೂಡ ರಥವನ್ನೇರಿ ದ್ವಾರಕೆಗೆ ತಾನು ಬರ್ತಾನೆ. ಅಲ್ಲೋದ್ರೆ ಜನರು ಬಾಯಿ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೋ ಮತ್ತೆ ಅಪವಾದ ಆಯಿತು. ಅಷ್ಟೊತ್ತಿಗೆ ಅಕ್ರು ಏನು ಮಾಡ್ತಾನೆ, ತೀರ್ಥಯಾತ್ರಾ ನೆಪದಲ್ಲಿ ಹೊರಟು ಬಿಡ್ತಾನೆ. ಕಾಶಿಗೆ ಹೋಗ್ತಾನೆ. ಕಾಶಿಗೆ ಹೋಗಿ ಒಳ್ಳೊಳ್ಳೆ ಭವನ ನಿರ್ಮಾಣ ಮಾಡ್ತಾನೆ. ಯಾಕೆ ಸ್ಯವಂತಕ ಮಣಿ ಬರೀ ಬಂಗಾರ ಅಲ್ಲ, ಏನು ಬೇಕಾದ್ರೂ ಕೊಡುತ್ತದು, ಅಂಥ ಮಣಿ ಅದು. ಆಗ ಶುಚಿರ್ಭೂತನಾಗಿ ತಾನು ಸ್ಯವಂತಕ ಮಣಿಯನ್ನು ಧಾರಣೆ ಮಾಡ್ತಾ ಇದ್ದು ಅಕ್ರೂರ ತಾನು ಹಲವು ನಗರಗಳನ್ನು, ದೇವಾಲಯಗಳನ್ನು ಎಲ್ಲವನ್ನು ಕಟ್ಟಿಸ್ತಾನೆ. ಆ ಸ್ಯವಂತಕ ಮಣಿ ಎಲ್ಲಿತ್ತೋ ಅಲ್ಲಿ ದುರ್ಭಿಕ್ಷೆ, ರೋಗಾದಿ ಪೀಡೆ, ಜ್ವರಾದಿ ಬಾಧೆ ಯಾವುದೂ ಇರ್ತಾ ಇರಲಿಲ್ಲ. ಅಂದರೆ ಸ್ಯವಂತಕ ಮಣಿ ಅಷ್ಟು ಪವಿತ್ರ. ಆ ಸ್ಯವಂತಕೋಪಾಖ್ಯಾನ ಕೇಳಿದ್ರೂ ಸಾಕು. ಸ್ಯವಂತಕ ಮಣಿ ನಮ್ಮಲ್ಲಿ ಇರಬೇಕು ಅಂತಿಲ್ಲ. ಆ ಉಪಾಖ್ಯಾನ ಕೇಳಿದ್ರು ಅಲ್ಲಿ ರೋಗಾದಿ ಬಾಧೆ, ದುರ್ಭಿಕ್ಷೆ ಅದು ಯಾವುದೂ ಇರಲ್ವಂತೆ. ಅಷ್ಟು ಪುಣ್ಯ, ಅಷ್ಟು ಪವಿತ್ರವಾದಂತಹ ಈ ಸ್ಯವಂತಕೋಪಾಖ್ಯಾನ ಇದು. ಇಷ್ಟೆಲ್ಲ ಆಯಿತು. ಬಹಳ ಬೇಜಾರಾಯಿತು ಅವನಿಗೆ, ಕೃಷ್ಣನಿಗೆ. ಅಷ್ಟೊತ್ತು ನಾರದರು ಬರ್ತಾರೆ. ನಾರದರು ಬಂದು, ಯಾಕೆ ಕೃಷ್ಣ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ ಎಲ್ಲ ಹೇಳ್ತಾನೆ. ಹೀಗೆಲ್ಲ ನಡೀತು ಅಂತ. ಅಷ್ಟೇ ತಾನೇ, ನೀನು ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿ ದಿವಸ ನೀವು ಚಂದ್ರ ದರ್ಶನ ಮಾಡಿದೆ, ಅದಕ್ಕೋಸ್ಕರ ನಿನಗೆ ಹೀಗಾಗಿದೆ. ಈ ಕಾರಣದಿಂದಲೇ ನಿನಗೆ ಈ ಅಪವಾದ ಬಂದಿದೆ ಅಂತ ಹೇಳ್ತಾರೆ ನಾರದರು. ಅಷ್ಟೇ, ನಾನು ಹಾಗಾದ್ರೆ ಏನು ಮಾಡಬೇಕೀಗ, ಇದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾನು ಏನು ಮಾಡಬೇಕು? ಅದಕ್ಕೇನಿಲ್ಲ, ಗಣನಾಯಕನ ಆರಾಧನೆ ಮಾಡು, ಗಣಪತಿ ವ್ರತ ಮಾಡು ಅಂತ ಕೃಷ್ಣನಿಗೆ ನಾರದರು ಉಪದೇಶ ಕೊಡ್ತಾರೆ. ಅಷ್ಟೊತ್ತಿಗೆ ನಮಗಿಲ್ಲಿ ಬರುವಂತಹ ಸಮಸ್ಯೆ, ಚಂದ್ರ ದರ್ಶನ ಮಾಡಿದರೆ ನಮ್ಗೆ ಯಾಕೆ ಮಿಥ್ಯಾಪವಾದ ಬರಬೇಕು ಅಂದರೆ, ಚಂದ್ರನಿಗೆ ಒಂದು ಶಾಪ ಗಣಪತಿ ಕೊಟ್ಟಿರ್ತಾನೆ. ಏನು ಕೊಟ್ಟಿರ್ತಾನೆ ಶಾಪ? ಅದೇನಿಲ್ಲ, ಗಣಪತಿಯ ನಿರ್ಮಾಣ ಆದಮೇಲೆ, ಗಣಪತಿ ಹೊರಗೆ ಬಂದ ಮೇಲೆ ಆ ಗಣಪತಿಯನ್ನು ಒಂದಿಷ್ಟು ಗಣಗಳಿಗೆ ದೇವತೆಯನ್ನಾಗಿ ಮಾಡ್ತಾರೆ. ಅಂದರೆ ಒಂದಿಷ್ಟು ಗಣಗಳಿಗೆ ನಾಯಕ ಗಣಪತಿ ಅಂತ ರುದ್ರದೇವರು ಮಾಡ್ತಾರೆ. ಮಾಡಿ ಆದ ಮೇಲೆ ಅವನಿಗೆ ಭಾರ್ಯಾರ್ಥಂ ಪ್ರದದವು, ಒಟ್ಟು 8 ಜನ ಹೆಂಡತಿಯರು ಗಣಪತಿಗೆ ಅಂತ. ನಾವೆಲ್ಲ ಗಣಪತಿ ಅಂದರೆ ಬ್ರಹ್ಮಚಾರಿ ಅಂತ. ಅವನಿಗೆ ಸನ್ಯಾಸಿ ರೂಪನೂ ಇದೆ, ಗೃಹಸ್ಥ ರೂಪನೂ ಇದೆ, ಬ್ರಹ್ಮಚಾರಿ ರೂಪನೂ ಇದೆ ನಮ್ಮ ಗಣಪತಿಗೆ. ಅದರಲ್ಲಿ ಅಣಿಮಾ, ಮಹಿಮಾ ಚೈವ, ಲಘಿಮಾ, ಗರಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚ ಅಷ್ಟಸಿದ್ಧಯ, ಅಷ್ಟಸಿದ್ಧಿ ಇಷ್ಟು ಅಂತ. ಕೆಲವರು ಇದೆಲ್ಲ ಶಕ್ತಿ ಅಂತ ಹೇಳ್ತಾರೆ, ಅದಿರಲಿ. ಅಂತೂ ಇಷ್ಟೆಲ್ಲ ಭಾರ್ಯಾರ್ಥಂ ಪ್ರದದೌ ದೇವ, ಇಷ್ಟೆಲ್ಲ ಪಡೆದು ಈ ಗಣಪತಿ ತಾನು ಸಂಚಾರಕ್ಕೆ ಹೋಗ್ತಾನೆ. ಸಂಚಾರ ಮಾಡಬೇಕಾದ್ರೆ ಆಗ ಎಲ್ಲರೂ ಅವನನ್ನು ಪ್ರಾರ್ಥನೆ ಮಾಡ್ತಾರಲ್ಲ ಇದ್ದವರೆಲ್ಲ, ಈಗ ಗಣನಾಯಕ ಏನು ಬಂದಿದ್ದಾನೆ, ಸಿದ್ಧಿ ವಿನಾಯಕ, ಇವನನ್ನು ಪೂಜೆ ಮಾಡಿದರೆ ಸಾಕು, ಯಾವುದೇ ಕೆಲಸದಲ್ಲೂ ನಮಗೆ ಸಕ್ಸಸ್, ಯಾವ ಕೆಲಸ ಆದರೂ ಕೂಡ ಸರಿ ಹೋಗ್ಬಿಡುತ್ತೆ, ಅದು ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ. ಯಾರು ಈ ಸಿದ್ಧಿವಿನಾಯಕ ವ್ರತವನ್ನು ಆಚರಿಸ್ತಾರೆ, ಅದು ಒಮ್ಮೆ ಒಂದು ಚೂರು ಮಾಡಿದ ಭಕ್ತಿಯಿಂದ 100 ಕೋಟಿ ಕಲ್ಪಗಳ ಕಾಲ ಮಾಡಿದರೂ ಸಾಧನೆ ಆ ಫಲ ಸಿಗಲ್ಲ.
ಒಂದು ಸಲ ಭಕ್ತಿಯಿಂದ ಸಿದ್ಧಿವಿನಾಯಕ ವ್ರತವನ್ನು ಆಚರಿಸಿದ್ರೆ ಸಾಕು ಅಂತ ಇಷ್ಟು ಹೇಳಿ ಆ ಗಣಪತಿಯನ್ನು ಹೊಗಳ್ತಾ ಇರ್ತಾರೆ. ಈ ಗಣಪತಿ ಏನು ಮಾಡ್ತಾನೆ, ತಾನು ಚಂದ್ರಲೋಕಕ್ಕೆ ತಿರುಗಾಡ್ತಾ ಚಂದ್ರಲೋಕಕ್ಕೆ ಬಂದಿದ್ದಾನೆ. ಅದು ಕೂಡ ತಾನು ಮೋದಕಗಳನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡಿದ್ದಾನಂತೆ. ಎಲ್ಲ ಆ ಕಡಬು ಇದನ್ನೆಲ್ಲ ತಾನು ಕೈನಲ್ಲಿ ಹಿಡ್ಕೊಂಡು ಚಂದ್ರಲೋಕಕ್ಕೆ ತಿರುಗಾಡ್ತಾ ಗಣಪತಿ ಬಂದಿದ್ದಾನೆ. ಬಂದಾಗ ಚಂದ್ರ ನೋಡ್ತಾನೆ, ಈ ಗಜವಕ್ತ್ರ ಆನೆಯ ಮುಖನಾದ ಇವನನ್ನು ನೋಡ್ತಾನೆ, ಗಣಪತಿಯನ್ನು ಕೈಯಲ್ಲಿ ಬೇರೆ ಮೋದಕ. ಶುರುವಾಯಿತು, ನಗಲಿಕ್ಕೆ ಶುರು ಮಾಡ್ತಾನೆ ಇವನು ನೋಡಿ. ಯಾಕೆಂದರೆ ಇವನೇನು ಮುಖ ಹಿಂಗಿದೆ ಅಂತ, ನಾನು ಎಷ್ಟು ಸುಂದರ, ಇವನೇನು ಹೀಗಿದ್ದಾನೆ ಅಂತ ಚಂದ್ರ ತಾನು ಅಪಹಾಸ್ಯವನ್ನು ಮಾಡ್ತಾನೆ. ಅಪಹಾಸ್ಯ ಮಾಡಿದ್ದೇ ತಡ, ಸಿಟ್ಟು ಬಂತು ಗಣಪತಿಗೆ. ಅದ್ಯ ಪ್ರಭೃತಿ ಲೋಕಾಸ್ತ್ವಾಂ ನಹಿ ಪಶ್ಯಂತಿ ಪಾಪಿನಂ, ನಿನ್ನಂಥ ಪಾಪಿಷ್ಠ, ನಿನ್ನನ್ನು ಯಾರೂ ನೋಡಲ್ಲ, ಇನ್ನು ಮೇಲೆ ಏನಾದರೂ ನೋಡಿದರೆ ನಿನ್ನನ್ನು ಎಲ್ಲರಿಗೂ ಕೂಡ ಅಪವಾದ, ಕಟ್ಟಿಟ್ಟ ಬುದ್ಧಿ ಅಂತ ಶಾಪವನ್ನೇ ಕೊಟ್ಟು ಕೂಡಲೇ ಮುಖ ಬಾಡಿ ಹೋಯಿತು ಚಂದ್ರನದು. ಯಾಕಾದರೂ ಇವನನ್ನು ಹೀಗೆ ಅನ್ಬಿಟ್ನು ಅಂತ ತಾನು ಬಹಳ ಪಶ್ಚಾತ್ತಾಪಪಟ್ಟ. ಆಗ ಏನು ಮಾಡಬೇಕು, ಒಬ್ಬೊಬ್ಬರ ಬಳಿ ಹೋದ. ಯಾರು, ಈ ಚಂದ್ರ ಇಂದ್ರದೇವರ ಬಳಿ ಹೋದ, ಚತುರ್ಮುಖ ಬ್ರಹ್ಮದೇವರು, ವಿಷ್ಣು, ಎಲ್ಲರ ಬಳಿ ಹೋದ. ಎಲ್ಲರದ್ದು ಒಂದೇ ಉತ್ತರ, ನಮ್ಗೆ ಯಾರ ಕೈಲೂ ನಮಗಾಗಲ್ಲ, ಹೋಗೋದಿದ್ರೆ ಗಣಪತಿಯ ಬಳಿನೇ ಹೋಗು ಅಂತ. ಇದು ಹೇಗಾಯಿತು, ಅಂಬರೀಷ ಮಹಾರಾಜ ದುರ್ವಾಸರ ಕಥೆ ಥರ ಆಯಿತು. ಎಲ್ಲ ಸಾಮರ್ಥ್ಯ ಇತ್ತು, ಆದರೂ ಕೂಡ ಯಾರಿಗೆ ನೀನು ತೊಂದರೆ ಮಾಡಿದಿ ಅವರ ಹತ್ರನೇ ಹೋಗಿ ಅವರು ಹೇಳುವಂಥ ಪರಿಹಾರವನ್ನೇ ತಗೊಳ್ಬೇಕು ಅಂತ. ಸರಿ, ಅವತ್ತು ಹೋದ್ಮೇಲೆ ಗೊತ್ತಾಯಿತು, ಅಲ್ಲಿ ಬ್ರಹ್ಮದೇವರು ಉಪದೇಶ ಕೊಟ್ಟರು. ಏನಂದರೆ, ಏನಿಲ್ಲ, ಗಣಪತಿ ಪೂಜೆಯನ್ನು, ಗಣಪತಿ ವ್ರತವನ್ನು ಆಚರಿಸಬೇಕು ಚತುರ್ಥಿ ದಿವಸ. ಅವತ್ತಿನ ದಿವಸ ನೀನು ಆಚರಿಸಿ ಅಪೂಪೈ ಘೃತ ಸಂಯುಕ್ತೈ ಮೋದಕೈ ಪರಿತೋಷಯ, ನೀನು ತುಪ್ಪದಿಂದ ಮಾಡಿರೋ ಅಪೂಪ ಮೋದಕ ಇದನ್ನೆಲ್ಲ ಅವನಿಗೆ ನೈವೇದ್ಯ ಮಾಡಿ ಸಂತೋಷಪಡಿಸು. ಮಧುರವಾದ ಒಳ್ಳೆಯ ಆಹಾರವನ್ನು ಕೊಡು. ಚಿನ್ನದ ಗಣಪತಿಯ ದಾನವನ್ನು ಮಾಡು. ಹೀಗೆಲ್ಲ ಅನೇಕ ವಿಧಿವಿಧಾನಗಳು. ಇಷ್ಟೆಲ್ಲ ಆಚರಣೆ ಮಾಡಿದರೆ ನಿನಗೆ ಅದಕ್ಕೆ ತಕ್ಕದಾದಂತಹ ಫಲ, ಅಂದರೆ ಪ್ರಾಯಶ್ಚಿತ್ತ ರೂಪವಾಗಿ ನೀನು ಮಾಡಿದಾಗಾಯಿತು. ಆವಾಗ ಗಣೇಶನನ್ನು ಸಂತೋಷಪಡಿಸಿದ ಮೇಲೆ, ಸ್ವಾಮಿ ಲಂಬೋದರ ವಕ್ರತುಂಡ, ನನ್ನ ಈ ಗರ್ವದಿಂದ ಮಾಡಿದ ಈ ಅಪಹಾಸ್ಯವನ್ನು ಕ್ಷಮಿಸಿಬಿಡು ದಯವಿಟ್ಟು. ಆವಾಗ ಒಂದು ಮಾತು ಹೇಳ್ತಾನೆ ಚಂದ್ರ. ಈ ಮಾತನ್ನು ನಾವು ಬರೆದಿಟ್ಕೊಬೇಕು, ತುಂಬ ಕಷ್ಟ ನಮಗೆ. ಚಂದ್ರ ಏನು ಹೇಳ್ತಾನೆ, ಯೇ ತ್ವಾಮ ಸಂಪೂಜ್ಯ ಗಣೇಶ ನೂನಂ ವಾಂಛಂತಿ ಮೂಢಾ ಸುಕೃತಾಂ ಪ್ರಸಿದ್ಧಿಂ. ನಾವೆಲ್ಲ ದೇವ್ರ ಬಳಿ ಹೋಗ್ತೀವಿ, ಪೂಜೆ ಎಲ್ಲ ಬೇಡ ನಮಗೆ, ಅದು ಕೊಡು ಇದು ಕೊಡು ಅಂತ ಬೇಡ್ತಾ ಇರ್ತೀವಿ. ಈ ಥರ ಬೇಡಿ ಪೂಜೆಯನ್ನು ಮಾಡದೇ ಇದ್ದರೆ, ಬರೀ ಬೇಡೋದೇ ಆಯಿತು, ಪೂಜೆನೇ ಇಲ್ಲ ಅಂತ ಆದರೆ ಅಂಥವ್ರು ಎಂದಿಗೂ ದೌರ್ಭಾಗ್ಯಶಾಲಿಗಳಾಗ್ತಾರೆ, ಸಂಪೂರ್ಣ ನಾಶನೇ ಅವರಿಗೆ ಕಟ್ಟಿಟ್ಟ ಬುದ್ಧಿ ಅಂತ ಚಂದ್ರ ತಾನೆಲ್ಲ ಹೇಳ್ತಾನೆ. ಸರಿ ಆಯಿತು ಅಂತ ಆ ಚಂದ್ರನಿಗೆ ಏನು ಶಾಪ ನೀಡಿದ್ದ ಗಣಪತಿ, ಅದನ್ನು ವಿಮೋಚನೆಯನ್ನು ಅವನೇ ಮಾಡ್ತಾನೆ. ಏನಿಲ್ಲ, ಯಾರಾದರೂ ಈ ಚತುರ್ಥಿ ದಿವಸ ಚಂದ್ರನ ದರ್ಶನವನ್ನು ಮಾಡ್ತಾರೆ ಅಂದರೆ 1 ವರ್ಷಗಳ ಕಾಲ ಅವರು ಮಿಥ್ಯಾಪವಾದದಲ್ಲಿ ಇರ್ತಾರೆ. 1 ವರ್ಷಗಳ ಕಾಲ ಅಪಕೀರ್ತಿಗೆ ನಾವು ಭಾಜನರಾಗ್ತೀವಿ. ಎಚ್ಚರ ಇರಬೇಕು. ಇವತ್ತಿನ ದಿವಸ ನೋಡಿಬಿಟ್ರೆ ಈ 1 ವರ್ಷ ಎಡವಟ್ಟೇ ಇರುತ್ತೆ ನಮಗೆ. ಯಾವುದೋ ಒಂದು ನಾವು ಮಾಡದೇ ಇರೋವಂಥ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸೋ ರೀತಿಯಲ್ಲಿ ನಾವೆಲ್ಲ ಅಪಕೀರ್ತಿಯನ್ನು ಪಡೆದುಕೊಂಡು ನಾವಿರ್ತೀವಿ. ಆದ್ದರಿಂದ ದ್ವಿತೀಯ ದಿವಸ ನೋಡಬೇಕು. ಮಾಸಾದೋ ಪೂರ್ವಮೇವತ್ವ, ಅಥವಾ ಒಂದಿಷ್ಟು ದಿವಸಗಳ ಕಾಲ ಹಿಂದೆ ಚಂದ್ರ ದರ್ಶನ ಮಾಡಿದಷ್ಟೇ ಹೊರತು ಇಂದಿನ ದಿವಸ ಚಂದ್ರ ದರ್ಶನ ಬಹಳ ನಿಷಿದ್ಧ ಅಂತ ಇಷ್ಟು ಹೇಳಿ ಗಣೇಶ ತಾನು ಉತ್ತರಿಸ್ತಾನೆ. ಕೊನೆಗೆ ನನ್ನ ರೂಪ, ನನ್ನ ಬಂಗಾರದ ಮೂರ್ತಿ ಏನಿದೆ ಗಣಪತಿ ಮೂರ್ತಿ, ಅದನ್ನು ಇಂದಿನ ದಿವಸ ಒಬ್ಬ ಭಕ್ತಿ ಶ್ರದ್ಧೆಯಿಂದ ಕೂಡಿದ ಒಬ್ಬ ದ್ವಿಜನಿಗೆ, ಅಂದರೆ ಒಬ್ಬ ಬ್ರಾಹ್ಮಣೋತ್ತಮನಿಗೆ ದಾನ ಮಾಡಿ ನನ್ನ ಚರಿತ್ರೆಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಕೇಳಬೇಕು. ಅದು ಕೂಡ ಈ ಕೃಷ್ಣ ಪಕ್ಷದ ಈ ಚತುರ್ಥಿ ದಿವಸ, ಅದು ರೋಹಿಣಿ ನಕ್ಷತ್ರ. ಅದನ್ನು ಹೇಳ್ತಾರೆ, ಸದಾ ಕೃಷ್ಣ ಚತುರ್ಥ್ಯಾಂತು ಮೋದಕಾದ್ಯೈ ಪ್ರಪೂಜ್ಯಮಾಂ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಈ ಶುಕ್ಲ ಚತುರ್ಥಿ, ಕೃಷ್ಣ ಚತುರ್ಥಿ, ನಮಗೆ ಚತುರ್ಥಿ ಅಂತ ಬಂದಾಗ ಗಣಪತಿಯ ನೆನಪು ಆಗೇ ಆಗುತ್ತೆ. ಅದರಲ್ಲಿ ನಮಗೆ ಭಾದ್ರಪದ ಮಾಸ ಶುಕ್ಲ ಪಕ್ಷದ ತೃತೀಯ ಚತುರ್ಥಿ ಏನಿದೆ, ಈ 2 ದಿವಸಗಳು ಪವಿತ್ರ ದಿವಸ. ಇಲ್ಲಿ ಹಿಂದಿನ ದಿವಸ ಗಣೇಶನ ಸ್ಮರಣೆ, ಇವತ್ತಿನ ದಿವಸ ಗಣೇಶನ ಸ್ಮರಣೆ, ಮುಂದೆ ಚತುರ್ಥಿ ಬರುವಂಥ ಅವತ್ತಿನ ದಿವಸ ಗಣೇಶ ಸ್ಮರಣೆ. ಅಂತೂ ಚತುರ್ಥಿ ಬಂದಾಗ ವಿಶೇಷವಾಗಿ ಗಣಪತಿಯ ಆರಾಧನೆ, ಅವತ್ತಿನಿಂದ ಇಲ್ಲಿವರೆಗೂ ನಮಗೆ ಆರಾಧನೆ ಹಾಗೆ ಮುಂದುವರಿತಾ ಇದೆ. ಅಂತೂ ಇಲ್ಲಿಗೆ ಆ ಚಂದ್ರನಿಗೆ ಶಾಪ ವಿಮೋಚನೆಯನ್ನು ಈ ಗಣಪತಿ ತಾನು ಮಾಡುತ್ತಾನೆ. ಇಂಥ ಅದ್ಭುತವಾದ ಈ ಸ್ಯಮಂತಕೋಪಾಖ್ಯಾನವನ್ನು ಪ್ರತಿ ದಿವಸ ನಾವು ಕೇಳ್ತಾ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಇವತ್ತಿನ ದಿವಸ ಸ್ಯಮಂತಕೋಪಾಖ್ಯಾನ ಕೇಳಲಿಲ್ವ,
ನಾಳೆ ಆದರೂ ಅವಕಾಶ ಮಾಡ್ಕೊಂಡು ಕೇಳೋದೆ, ನಾಳೆ ಆಗಲ್ವಾ ನಾಡಿದ್ದಾರು ಕೇಳಬೇಕು. ಹೀಗೆ ಪ್ರತಿ ದಿವಸ ಕೇಳಬೇಕಾಗಿರುವಂಥ ಸ್ಯಮಂತಕೋಪಾಖ್ಯಾನ, ವಿಶೇಷವಾಗಿ ಆ ಚತುರ್ಥಿ ದಿವಸ ಅಂತೂ ಕೇಳಲೇಬೇಕು ಅಂತ ಶಾಸ್ತ್ರಗಳಲ್ಲಿ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಈ ವಾಹಿನಿಯ ಮುಖಾಂತರ ಸ್ಯಮಂತಕೋಪಾಖ್ಯಾನವನ್ನು ಶ್ರವಣ ಮಾಡಿದ್ದೀವಿ. ನಮ್ಮ ಎಲ್ಲ ಮಿಥ್ಯಾಪವಾದಗಳು ಪರಿಹಾರ ಆಗಿ ನಮಗೆ ಒಳ್ಳೆಯ ಸೌಭಾಗ್ಯಾದಿಗಳನ್ನು ಆ ಗಣಪತಿಯ ಅಂತರ್ಗತನಾದ ಮುಖ್ಯ ಪ್ರಾಣನ ಅಂತರ್ಯಾಮಿಯಾದ ಆ ವಿಶ್ವಂಭರ ಮೂರ್ತಿ ಪರಮಾತ್ಮ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ 2 ಮಾತುಗಳನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.